ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್. ಇವತ್ತು ನೀಡಪ್ಪ ಅಂದ್ರೆ ಇವತ್ತು ಕೆನಲ್ಗೆ ಗೇಟ್ ಹಾಕ್ತಾರೆ. ಅದಕ್ಕೆ ನೀರು ಹೋಗ್ತಾವೆ. ಅದಕ್ಕೆ ಕೆನಲ್ ಮೋಟ್ರ್ 2 ದಿನ ಬಂದಿಟ್ಟಿದ್ವಿ, ಸುಮ್ಮನೆ ಬಂದಿಟ್ಟಿವಿ ಅಂತ ಅನಿಸ್ಬಿಡ್ತು. ಅದನ್ನು ಇವತ್ತು ಇಲ್ಲಿ ಕಾಣತ್ತಲ್ಲ ಪೈಪು ನೈಟು ಇದು ಜೋಳ ಹೊಲಕ್ಕೆ ಪೈಪ್ ಆಗಿದ್ವಿ. ಅಲ್ಲೊಂದು ಮೂಲೆಗೆ ಒಂದು ಹೊಲ ಇತ್ತಲ್ಲ, ಸಜ್ಜಿ ಹೊಲ, ಅದಕ್ಕೆ ನೀರು ಹಾಕ್ತು. ಇವತ್ತು ಬೋರ್ ಬಂದ್ ಮಾಡಿಗೆಸಿ ಕೆನಲ್ ಮೋಟ್ರಕ್ಕೆ ಮತ್ತೆ ಇನ್ನೊಂದು ಸರ್ತಿ ಸ್ಪ್ರಿಂಕ್ಲರ್ ಹಾಕ್ಬೇಕು. ಇವತ್ತು ಗೇಟ್ ಹಾಕಿರಂದ್ರೆ ನಾಳೆ ನಾಡ್ದು 2 ದಿನ ನೀರು ಸಿಗ್ತಾವೆ. ಆಮೇಲೆ ಮತ್ತು 10 ದಿನ ನೀರು ಬರೋದಿಲ್ಲ. ಬರೀ ಸದ್ಯಕ್ಕೆ ಹೊಲ ಯಾವ ಥರ ತೊಯ್ದ ಮತ್ತು ಎಷ್ಟು ಆಯ್ತಿಲ್ಲ ಅಂತ ತೋರಿಸ್ತೀನಿ, ನೋಡಕದ್ರಿ. ಇಲ್ಲಿ ನೋಡಕತ್ತೀರಲ್ಲ, 10 ಕುಂಟಿ ದಿಂಡು ತಂದಿಸಿ ಇಲ್ಲೇ ಬಿಟ್ಟೆ. ಹಾಕೊಟ್ಟೋಗಿ ಈ ಕಡೆ ಬಂದೆ. ಸ್ವಲ್ಪ ಎಡಿ ಹೊಡೆದಿಸಿ ಒಂದು 2 ದಿನದಾಗೆ ಕುಂಟಿ ಹೊಡಿಯಕತ್ತಿದ್ದು. ಸ್ವಲ್ಪ ಮಣ್ಣು ಆಗಿತ್ತವಲ್ಲ, ಅದಕ್ಕೆಲ್ಲ ಸ್ವಲ್ಪ ಒಣಗಲಿ ಅಂತ 2 ದಿನ ಬಿಟ್ಟೆ. ಮೊನ್ನೆ ಬಿಟ್ಟಿನಿ. ಮೊನ್ನೆ ಕುಂಟಿ ಹೊಡೆದದ್ದು ದಿಂಡಿಲಿ. ಅದೇ ಇವತ್ತು ಬಂದಿಸಿ ಇದೊಂದು ಆ ಬೇನೆ ಗಿಡ ಕಾಣುತ್ತಲ್ಲ, ಈ ಬೇನೆ ಗಿಡದಲ್ಲಿ ಆ ಬೇನೆ ಗಿಡತನ ಅರ್ಧ ಕುಂಟಿ ಹೊಡಿಬೇಕಿಲ್ಲ ಅಂದ್ರೆ ನಾಡಿದ್ದೆಲ್ಲ ನಾಡಿದ್ದು ಇಲ್ಲಿಗೆ ಸ್ಪ್ರಿಂಕ್ಲರ್ ಕೊಡ್ತಾವೆ. ಅಟ್ಟದೇ ಕಾಸು ನಡಬೇಕಿನ ಸಾಲಿನ ಕಾಸು ಸತ್ಯ ಅಂದ್ರೆ ಹೊಲ ಹಸ್ತ ಇರ್ತದೆ. ಅದು ಹಿಂದಿಡಕ್ಕೆ ಬಂದು ಹೊಡೆಯೋಮ್ಯಾಗ ಈ ಸದ್ಯ ಕೆಲಸ ಏನಪ್ಪ ಅಂದ್ರೆ, ಇಲ್ಲಿ ನೀರು ಕಾಣಕತ್ತವಲ್ಲ, ಇದು ಜೋಳದಲ್ಲ ನೋಡ್ರಿ ಅಲ್ಲ, ಅಲ್ಲಿ ಡೋಣದಾಗ ಕೆನಲ್ ಮೋಟ್ರದ್ದು ಪೈಪ್ ಅದ. ಅಂದ್ರೆ ಅಲ್ಲೇ ನೀರು ಆಗಿರ್ತಾವಲ್ಲ, ಅಲ್ಲೇ ಈ ಹೊಲಕ್ಕೆ ಪೈಪ್ ಹಾಕಬೇಕು. ಮತ್ತು ಇಲ್ಲಿದೆ ಆ ಸೈಡ್ ಹಾಕ್ಬೇಕಂತ 2 ದಿನ ಬೇಸರ ಮಾಡ್ಕೊಂಡ್ಗೆಸಿ ಇಲ್ಲಿ ಪೈಪ್ ಹಾಕೋದ ಬಿಟ್ಟಿಗೆಸಿ 2 ದಿನ ಮೋಟ್ರ್ ಬಂದಿಟ್ಟಿದ್ವಿ. ಮತ್ತು ನೀರು ಹೋಗ್ತಾವ, ಮತ್ತು ನೀರು ಸಾಲೋದಿಲ್ಲ ಅಂತ ನಿನ್ನೆ ಮತ್ತು ಆದದ್ದಾಗಲಿ ಮತ್ತು ಮಾಡೋ ಕೆಲಸನೇ ಅದಲ್ಲ ಅಂತ ಮತ್ತು ಇನ್ನೊಂದು ಸತಿ ಆದರೂ ಹತ್ರ ಐತೆ ಅಂತ ಮತ್ತು ಆ ಸೈಡಿನೂ ಈ ಹೊಲ್ದಾಗ ಇಲ್ಲೇ ಆ ಹೊಲ್ದನ್ನು 8 ಪೈಪು ಇದಕ್ಕೆ 8 ಪೈಪ್ ಚಲೋ ಹಾಕಿನಿ. ಉಳಿದವು ಒಂದು 10-11 ಪೈಪೇನು ತೂತು ಬಿದ್ದು ಹೊಡೆದು ಪೈಪ್ ಇಲ್ಲೆಲ್ಲ ಕಾಣತ್ತೆ ನೋಡ್ರಿ. ಇಲ್ಲೆಲ್ಲ ನೀರು ಹೋಗ್ಯಾವ. ಏನಾದರೂ ಇಲ್ಲಿ ನೀರು ಸಿಡಿಯಾಕತ್ತವ ನೋಡ್ರಿ. ಇಲ್ಲಿ ಕಾಣತ್ತವಲ್ಲ, ಇಲ್ಲಿ ಬೆಳಕಣ ನೀರು ಸಿಡಿಯಾಕತ್ತವ. ಅಲ್ಲೇ ಸಲೀಸ್ ತೂತು ಬಿದ್ದು ಎಲ್ಲ ತೊಯ್ದು ಹೊಂಟದ ಸಜ್ಜಿ ಎಲ್ಲ. ಮತ್ತು ಇಲ್ಲಿ ನೋಡ್ರಿ, ಕರೆಕ್ಟ್ ಸರಿಯಾಗಿ ಲಾಕ್ ಬೀಳಲ್ಲ. ಇಲ್ಲೊಂದು ಲಾಕ್ ಬೀಳಲ್ಲ, ಇಲ್ಲೊಂದು ತೂತು ಬಿದ್ದದ. ಈ ಥರ ತೂತು ಬಿದ್ದು ಪೈಪ್ಗಳು ಜೋಳ ಹೊಲಕ್ಕೆ ಹಾಕಿನಿ ಸದ್ಯಕ್ಕೆ. ನಿನ್ನೆ ಇದು ಆಲ್ಮೋಸ್ಟ್ ತೊಯ್ದ, ಕಲ್ಲಿ ಸ್ವಲ್ಪ ಉಳ್ದ ಅಲ್ಲಿಟ್ಟು ಅದಕ್ಕೆ ಮುಂದೊಂದು ಪೈಪ್ ಹಾಕಿನಿ. ಬರೀ ಸದ್ಯಕ್ಕೆ ಆ ಹೊಲದಾಗ ಯಾವ ಥರ ತೊಯ್ದೆ ಏನು ಹೊಲದ ಉಳ್ದೇನಂತ ತೋರಿಸ್ತೀನಿ, ನೋಡಕತ್ರಿ. ಇದು 3 ದಿನ ಮೋಟ್ರ್ ಅಂದ್ರೆ ನಿನ್ನೆ ಇದು ಚಾಲು ಮಾಡಿದ್ದು ಬಿಟ್ಟು 2 ದಿನ ಬಂದಿತ್ತು. ಅವೆರಡು ದಿನ ಮೋಟ್ರ್ ಚಾಲು ಮಾಡಿತ್ತು ಅಂದ್ರೆ ಇದೊಂದು ಹೊಲ, ಆ ಜೋಳದ ಹೊಲ ಆಲ್ಮೋಸ್ಟ್ ಇಲ್ಲಿದೊಂದು ಪಟ್ಟಿ ಯಾವ್ದಾರ ಪಕ್ಕ ನೀರು ಉಣ್ತಿತ್ತು. ಅಂದ್ರೆ ನಾವು ಸ್ವಲ್ಪ ಮೈಗಳು ಮಾಡ್ಕೊಂಡು ಮುಗ್ಲಾಗಿಸಿ ಚಾಲು ಮಾಡಲಿಲ್ಲ. ಏನೂ ಆಗಲ್ಲ, ಬೋರ್ ಆದಲ್ಲ, ಕೆನಲ್ ನೀರು ಹೋದ್ರೆ ಹೋಗ್ಲಿಕ್ಕೆ ನಾವು ಬೋರ್ ಚಾಲು ಮಾಡಿಸಿ ಹೊಲ ತೋರಿಸ್ತೀವಿ ನೋಡ್ರಿ. ಇವೆಲ್ಲ ತುಂಬ ಸದ್ಯಕ್ಕೆ ಈಗ ಇದು ಇವತ್ತು ಗಳೆ ಹೊಡಿಬೇಕಂತ ಮಾಡಿದ್ವಿ. ಸ್ವಲ್ಪ ಹೊಲ ಬಿಗಿ ಆಗ್ಯದ. ಇನ್ನು ಮಂಗಳವಾರೆಲ್ಲ ಬುಧವಾರ ದಿನ ಹೊಡಿತೀವಿ. ಒಳಗೆ ಜೋಳದಲ್ಲ ಈಗಂತೂ ಹೋಗೋದಲ್ಲ, ಹೋದ್ನೇನು ಮೈಯೆಲ್ಲ ತೊಯ್ತಿ. ಸದ್ಯಕ್ಕೆ ಈ ಮೋಟ್ರ್ ಈಗ ಏನೋ ಒಂದು ಅರ್ಧ ತಾಸಿನಾಗೆಲ್ಲ 40 ನಿಮಿಷದಾಗ ಕರೆಂಟ್ ಹೋಗ್ತಾವೆ. ಇದ್ರ 8 ಪೈಪ್ ತಂದು ಏಸಿ ಆ ಡ್ರೋಣ ಅಲ್ಲೇ ಇಲ್ಲಿ ತನಕ ಹಾಕ್ಬೇಕು. ಇಲ್ಲೇ ಆ ಹೊಲ್ದನ ಪೈಪ್ಗಳೆಲ್ಲ ಕೆನಲ್ ಮೋಟ್ರಕ್ಕೆ ಆ ನಡವರ್ಕ್ ಇನ್ನೊಂದು ಡ್ರೋಣ ಇತ್ತಲ್ಲ, ಅಲ್ಲಿ ತನಕ ಜೋಡಿಸ್ಬೇಕು. ಯಾಕಂದರೆ ಕರೆಂಟ್ ಹೋಗ್ತಾವೆ. ಈಗ ಚಂತನ ಕರೆಂಟ್ ಬರಲ್ಲ, ಮತ್ತು ನೈಟೇ ಕರೆಂಟ್ ಬರೋದು. ಆ ಹೊಲದ ಸಲಾಗ ಮೋಟ್ರ್ ಬಂದಿಟ್ಟಂಗಾಯ್ತು. ಮೋಟ್ರನ್ನ ಸ್ಪ್ರಿಂಕ್ಲರ್ ಅದಕ್ಕೆ ಹಾಕ್ಬೇಕಂದ್ರೆ ಪೈಪ್ ಸಾಲೋದಿಲ್ಲ. ಒಂದು 25 ಪೈಪ್ ಕಮ್ಮಿ ಅದಾವ. ಬೋರ್ ಚಾಲು ಮಾಡಿದಂದ್ರೆ ಮೋಟ್ರಿಗೆ ಪೈಪ್ ಕಮ್ಮಿ ಬೀಳ್ತಾವೆ. ಅದರಿಂದನೇ ಮೋಟ್ರಕ್ಕೆ 2 ದಿನ ಬಂದಿಟ್ಟು ಇವತ್ತಿಗೆ 3 ದಿನ ಆಯ್ತದ. ಸಜ್ಜೋಲ ನೀರು ಆಗ್ಯದದು. ಇವತ್ತು ನೀರು ಆಗ್ತದ. ಅವೆಲ್ಲ ಸ್ಪ್ರಿಂಕ್ಲರ್ ತಂದು ಕಡೆ ಹಾಕಬೇಕು. ಗುಬ್ಬಿ ತಂದು ಕಡೆ ಹಾಕಿಸಿ ಈ ಸೀದಾ ಇಲ್ಲೇ ಲೈನ್ ಇಲ್ಲಿ ಕಾಣತ್ತಲ್ಲ ಹೆಜ್ಜೆ, ಮೊನ್ನೆ ಪೈಪ್ ತೋರಿಸಿದ್ದೆ ಹೆಜ್ಜಿದ ಇದೇ ಸಾಲಿಗೆ ಸ್ಟ್ರೈಟ್ ಆ ಬೇನೆ ಹಿಡ್ ಕಾಣತ್ತಲ್ಲ, ಅಲ್ಲಿ ತನಕ ಗುಬ್ಬಿ ಹಾಕ್ಬೇಕು. ಬರ್ರಿ ಹಾಕಮ್ಮೀಗ. ನೋಡ್ಕೊತಿರಲ್ಲ, ಆ ಡೋಣಕ್ಕೆ ಫಸ್ಟ್ ಹಾಕಿದ್ನಿ. ಆ ಸೈಡ್ಲಿದ್ದು ಈ ಕಡೆ ಹಾಕಂತ ಬರ್ತಾನೆ. 3 ಸತಿಗೆ ಹೊಲ ಆಯಿತು. ಇದೊಂದು ಸ್ಪ್ರಿಂಕ್ಲರ್ ಯಾಕೆ ಸಾಲು ಬಿಟ್ಟು ಇಲ್ಲಿ ಹಾಕಿನಪ್ಪ ಅಂದ್ರೆ, ನಿನ್ನೆ ಪೈಪ್ ಹಾಕಿಸಿ ಹಟ್ಟೆ ಬಿಟ್ಟು ಹೋಗಿದ್ವಿ ಆಟೋಮೆಟಿಕ್ ಆಗಿ. ನೈಟ್ ಬರಲಿಲ್ಲ, ಬೇರೆ ಕಡೆ ಕೆಲಸ ಇತ್ತಂತ ಹೋಗಿದ್ವಿ. ಬರೋಟಿಗೆ ಇಲ್ಲೊಂದು ಸ್ಪ್ರಿಂಕ್ಲರ್ ನಿಂತಿತ್ತು. ಅದಕ್ಕೆ ಇಷ್ಟು ರೌಂಡ್ ಇಲ್ಲಿ ತನಕ ಮತ್ತು ಆ ಸೈಡ್ ಅಲ್ಲಿ ತನಕ ನೀರು ತೊಯ್ದಿದ್ಲ. ಅಂದ್ರೆ ಹೊಲ ತೊಯ್ದಿದ್ದ, ಸ್ಪ್ರಿಂಕ್ಲರ್ ಹೊಡೆದಿದ್ಲ, ನೀರು ಏನಕ್ಕಂತ ನಿಂತಿತ್ತು. ಅದಕ್ಕೆಲ್ಲ ಇದೊಂದು 2 ಪೈಪ್ ಹಾಕಿ ಎಕ್ಸ್ಟ್ರಾ ಈ ಸೈಡ್ ಹಾಕಿನಿ. ಉಳಿದು 9 ಸ್ಪ್ರಿಂಕ್ಲರ್ ಆ ಕಡೆ ಹಾಕಿನಿ. ಟೋಟಲು 10 ಸ್ಪ್ರಿಂಕ್ಲರ್ ಹಾಕಿನಿ ಬೇಕಂತಾನೆ.
ಮೊನ್ನೆ ಬಿಡ್ದಾಗ ನೋಡಿರಿ ಹೆಚ್ಚಿಗೆ ಹಾಕಿದ್ನಿ ಅಂದ್ರೆ 4 ಸತಿ ಕಿತ್ತು ಹಾಕ್ಬೇಕಾಗ್ತದೆ. 1-2 ಕಮ್ಮಿ ಹಾಕಿದ್ನಿ ಅಂದ್ರೆ 3 ಸಾತಿಗೆ ಆತಂತ ಹೇಳಿದ್ದಲ್ಲ. ಅದಕ್ಕೆಲ್ಲ ಈ ಹೊಲ ಅಂತರ ಎಲ್ಲ ಫುಲ್ ತೊಯ್ತದ. ಸದ್ಯಕ್ಕೆ ಚಜ್ಜಿ ಅಂತರ ಬೆಂಕಿ ಅದ. ಅದ್ರಾಗೇನಿಲ್ಲ ಇದೊಂದು ಸತಿ ಕುಂಟಿ ಹೊಡಿಬೇಕು. ಇಲ್ಲಿ ಕಸ ಕಾಣತ್ತಲ್ಲ ಇದೊಂದು ಸತಿ ಕುಂಟಿ ಹೊಡೆದ್ಗೇಸಿ ಇನ್ನೊಂದೆರಡು ಚೀಲ ಇವರೇ ಉಗಿಸಿ ಇನ್ನೊಂದು ಸತಿ ನೀರು ಹಚ್ಚಿದ್ರೆ ಫುಲ್ ದೊಡ್ಡದಾಗ್ತದೆ. ತೋರಿಸ್ತೀನಿ ನಮಗೆ ಮುಂದೆಲ್ಲ. ಬರೀ ಸದ್ಯಕ್ಕೆ ಇದೇ ಗಿಡಕ್ಕೆ ಬೋರ ಸ್ಟಾರ್ಟ್ರ್ ಅದಲ್ಲ, ಬೋರ್ ಬಂದ್ ಮಾಡಿಗೇಸಿ ಇವೆಲ್ಲ ಪೈಪು ಆ ಸೈಡ್ ಹಾಕ್ಬೇಕು. ಮತ್ತು ಅದೆಲ್ಲ ಸ್ಪ್ರಿಂಕ್ಲರ್ ಹೊತ್ತಂತಂದು ಈ ಕಡೆ ಹಾಕ್ಬೇಕು. ಟೋಟಲ್ ಒಂದು 20 ಪೈಪೇನು ಅದಾವ. ಬರೀ ಏನು ಮಾಡೋದಾಗಲ್ಲ, ಮಾಡೋ ಕೆಲಸ ಮಾಡಲೇಬೇಕಲ್ಲ. ಮೊದಲಿಗೆ ಬೋರ್ ಬಂದ್ ಮಾಡಿಗೇಸಿ ಅವೆಲ್ಲ ಸ್ಪ್ರಿಂಕ್ಲರ್ ಸಪ್ರೇಟ್ ಮಾಡಿಗೇಸಿ ಮೊದಲು ಪೈಪ್ ಕಟ್ ತಂದು ಸೇದ ಹಾಕಿಸಿ ನಡ್ಬೇಕು. ಅಲ್ಲೊಂದು ಸ್ಪ್ರಿಂಕ್ಲರ್ ಇಟ್ಕೇಸಿ ಜಾಯಿಂಟ್ ಮಾಡ್ಕೊಂತ ಹೋದ್ರೈತೆ.